ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ಸೊ ಮಾರ್ನಿಂಗ್ ಆಗಿದೆ, ಬಟ್ ಈಗ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರೋದು ಈವ್ನಿಂಗ್, ಹಾಗಾಗಿ ಗುಡ್ ಈವ್ನಿಂಗ್ ಅಂತ ಹೇಳ್ಬೋದು. ಸೊ ಲಾಗ್ನ ಸ್ಟಾರ್ಟ್ ಮಾಡುವ ಅಂತ. ಸಾರಿ, ಈ ಡೇ ಲಾಗ್ನ ಮಧ್ಯೆ ಇದೊಂದು ಫೋಟೋಸ್ನ ಸೇರಿಸ್ತಾ ಇದ್ದೀನಿ. ಈ ಕ್ಲಿಪ್ ಏನಿದೆ ಅದನ್ನು. ಸೊ ಇವರು ಆದರ್ಶ್ ಅಂತ ನಂಗೆ ಪರಿಚಯ ಆಗಿದ್ದು 2 ಇಯರ್ ಬ್ಯಾಕ್. ಬಟ್ ಇವ್ರು ನನಗೆ ತುಂಬ ಹಾರ್ಟ್ಲಿ ಟಚಡ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಇವತ್ತು ಫ್ರೆಂಡ್ಶಿಪ್ ಡೇ, ಇವ್ರು ನೆನೆಸ್ಕೊಳ್ಳೇಬೇಕು. ಬಿಕಾಸ್ ಈ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಿರೋದು ಇವ್ರು ಕೊಡಿಸಿರೋ ಮೊಬೈಲಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಆದರೆ ಇವರು ಈಗ ನಮ್ಮೊಂದಿಗಿಲ್ಲ, ಅದೊಂದು ತುಂಬ ಬೇಜಾರಾಗ್ತಿದೆ. ನಾನು ತುಂಬ ಮಿಸ್ ಮಾಡ್ಕೋತೀನಿ. ಪ್ರತಿಯೊಂದು ಪ್ರಾಬ್ಲಮ್ಸಿಗೂ ಇವರು ನನ್ನ ಜೊತೆ ಆಗಿದ್ದರು, ಬೆನ್ನೆಲುಬಾಗಿದ್ದರು, ಧೈರ್ಯ ಆಗಿದ್ದರು, ಒಬ್ಬ ಅಣ್ಣನ ಥರ ಇದ್ದರು. ಬಟ್ ಈಗ ಅವರನ್ನು ನಾನು ತುಂಬ ಮಿಸ್ ಮಾಡ್ಕೋತೀನಿ. ಐ ಮಿಸ್ ಯು ಆದರ್ಶ್. ಹಾಗೂ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್. ಅವ್ರ ನೆನಪಾಯಿತು, ಸೊ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಈಗ ನಂಗೆ ಬಟ್ಟೆ ಒಗಿಬೇಕಿತ್ತು. ಬಟ್ಟೆ ಸ್ವಲ್ಪನೇ ಇತ್ತು, ಏನು ರಾಶಿ ಇರಲಿಲ್ಲ. ನಾನು ಡೇ ಬೈ ಡೇ ಒಗಿತೀನಿ, ಸೊ ಹಾಗಾಗಿ ರಾಶಿ ಏನೂ ಇರಲಿಲ್ಲ. ಆದರೆ ಬಟ್ಟೆ ಒಗಿಬೇಕಿತ್ತು. ಬಟ್ಟೆ ಒಗೆಯೋದು ತುಂಬ ದೊಡ್ಡ ಟಾಸ್ಕ್ ಆಗಿತ್ತು. ಸೊ ಬಿಕಾಸ್ ನಂಗೆ ಟಾಸ್ಕ್ ಅದು ಸ್ವಲ್ಪನೇ ಇರಲಿ ಜಾಸ್ತಿಯೇ ಇರಲಿ, ಬಟ್ ಬಟ್ಟೆ ಒಗಿಬೇಕಾದ್ರೆ ನಂಗೆ ಖಂಡಿತ ಅಮ್ಮ ನೆನಪಾಗುತ್ತೆ. ಮನೇಲಿದ್ದರೆ ಅಮ್ಮ ಮಾಡ್ತಿದ್ರು, ಇಲ್ಲಿ ನಾನೇ ಮಾಡ್ಕೋಬೇಕು ಅನ್ನೋದು ಸಡನ್ಲಿ ಫ್ರ್ಯಾಕ್ಸ್ ಆಫ್ ಸೆಕೆಂಡಲ್ಲಿ ಮೈಂಡಿಗೆ ಬಂದುಬಿಡುತ್ತೆ. ಬಿಕಾಸ್ ಅದು ಬಟ್ಟೆ ಒಗೆಯೋ ಎಂಡ್ ತನಕ ಬರ್ತಾ ಇರ್ತದೆ. ನಾನು ಮನೇಲಿರಬೇಕಿತ್ತು, ಮನೇಲಿದ್ದರೆ ಅಮ್ಮ ಒಗಿತಿದ್ರು ಅನ್ನೋದು ಒಂದು ಕಾಡ್ತಾನೇ ಇರುತ್ತೆ. ಈ ಥರ ಫೀಲ್ ಯಾರಿಗಾದರೂ ಸಿಂಗಲ್ ಬಾಯ್ಸಿಗೆ ಹಾಗೆ ನೋಡಿ. ನನಗಂತೂ ಆಫೀಸಲ್ಲಿ ತುಂಬ ಕೆಲಸಗಳಿತ್ತು. ಅದನ್ನು ಹೇಗೆ ಮಾಡಿಟ್ಟಿದ್ದೀನಿ ನೋಡಿ. ಫುಲ್ಲು ರೂಮು ವರ್ಸ್ಟ್ ಆಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಅವನ್ನ ಸೈಡ್ಗೆ ಎತ್ತಿಟ್ಟು ಫಸ್ಟ್ ಗುಡಿಸ್ಕೊಂಡೆ. ಅಂದರೆ ಎಲ್ಲ ಸೈಡ್ ಮಾಡಿ ಎಲ್ಲವನ್ನ ಎತ್ತಿಟ್ಟು ಈಗ ಕಸ ಎಲ್ಲ ಇತ್ತಲ್ಲ ಅದನ್ನು ಗುಡಿಸ್ಬೇಕಿತ್ತು. ಗುಡಿಸ್ಕೊಂಡು ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ನಾವೇನು ಕಸ ತೆಗಿತೀವಲ್ಲ, ಸೊ ಅದನ್ನು ದಯವಿಟ್ಟು ಧೂಳನ್ನು ನೆಲಕ್ಕೆ ಚೆಲ್ಲಿ, ಹಸಿ ಕಸ ಮತ್ತು ಒಣ ಕಸವನ್ನು ದಯವಿಟ್ಟು ಸಪ್ರೇಟ್ ಮಾಡಿ ಹಾಗೆ ಅವ್ರಿಗೆ ಕೊಡಿ. ಯಾಕಂದರೆ ಅದು ರೀಸೈಕಲ್ಗೆ ಹೋಗುತ್ತೆ. ಪರಿಸರಕ್ಕೆ ನಾವೊಂದು ಸಣ್ಣ ಕೊಡುಗೆ ಕೊಟ್ಟಾಗುತ್ತೆ. ದಯವಿಟ್ಟು ಪರಿಸರವನ್ನು ಹಾಳ್ಗೆಡಬೇಡಿ ಅಂತ ಹೇಳ್ತೀನಿ. ಸೊ ನಾನು ಇಲ್ಲಿ ಸಪ್ರೇಟ್ ಮಾಡಿ ನನಗೆ ಸಮಾಧಾನ ಅಂದರೆ ಗುಡಿಸೋದಿದ್ರೂ ತೊಂದರೆ ಇಲ್ಲ, ಬಟ್ ಟಾಯ್ಲೆಟ್ನ ನಾನು ಕ್ಲೀನ್ ಮಾಡಲೇಬೇಕು. ಬಿಕಾಸ್ ಎವ್ರಿ ಡೇ ಐ ಆಮ್ ಕ್ಲೀನಿಂಗ್ ಟಾಯ್ಲೆಟ್. ಸೊ ಇಲ್ಲಿ ಕೂಡ ಅವತ್ತು ಸಂಡೇ ಅಂತೂ ನಾನು ತುಂಬ ಟೈಮ್ ಕೊಟ್ಟು ಅದನ್ನು ಕ್ಲೀನ್ ಮಾಡ್ತೀನಿ. ಬಿಕಾಸ್ ಅದು ತುಂಬ ಸೆನ್ಸಿಟಿವ್ ಪ್ಲೇಸ್ ಆಗಿರೋದ್ರಿಂದ, ಮತ್ತು ನಮಗೆ ವೈರಸ್ ಬ್ಯಾಕ್ಟೀರಿಯಸ್ ಜಾಸ್ತಿ ಆ್ಯಕ್ಟಿವ್ ಇರೋ ಪ್ಲೇಸ್ ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ನಾನಂತೂ ಸ್ಪೆಷಲ್ ಕೇರ್ ಕೊಟ್ಟು ಅದನ್ನು ಕ್ಲೀನ್ ಮಾಡ್ತೀನಿ. ಸೊ ಮತ್ತು ನನಗದು ತುಂಬ ಕ್ಲೀನಾಗಿರಬೇಕು, ಸ್ಮೆಲ್ಲೆಲ್ಲ ಬರೋದು ಅದೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಆಲ್ಮೋಸ್ಟ್ ಅಂದರೆ ಯೂಸಿಂಗ್ ಆಫ್ಟರ್ ವಾಶ್ ಮಾಡೇ ಹೋಗ್ತೀನಿ. ಸೊ ಬಟ್ ನಾನೊಬ್ಬನೇ ಇರೋದ್ರಿಂದ ಅದೆಲ್ಲ ಸಮಸ್ಯೆ ಇರೋದಿಲ್ಲ. ಸೊ ಟಾಯ್ಲೆಟ್ ಕ್ಲೀನ್ ಆದ ತಕ್ಷಣ ನಾನು ಒರೆಸ್ತಾ ಇದ್ದೀನಿ. ಬ್ಯಾಚುಲರ್ಸ್ ಲೈಫಲ್ಲಿ ಇದೊಂದು ಕಾಮನ್, ಅಂದರೆ ನಾವೇ ಒರೆಸ್ಕೋಬೇಕು, ನಾವೇ ಮಾಡ್ಕೋಬೇಕು ಅನ್ನೋದು. ಫೈನಲ್ ಲುಕ್. ಯಾರೆಲ್ಲ ಬ್ಯಾಚುಲರ್ಸ್ ಲೈಫಲ್ಲಿದ್ದೀರಾ ಹೇಳಿ ನನಗೆ, ಸೊ ಶೇರ್ ಮಾಡ್ಕೊಳ್ಳಿ. ಅಂತೂ ಫೈನಲಿ ತುಂಬ ಸುಸ್ತಾಗಿತ್ತು. ಸೊ ನಾನು ಊಟ ರೂಮಲ್ಲಿ ಮಾಡ್ಕೊಳ್ಳಿಲ್ಲ. ಸೊ ಹೊರಗಡೆಗೆ ಹೋಗ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಲೇಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.